ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಮೇ ಬಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ನ ನೋಡ್ತಿದ್ದೀರಾ ಅನ್ಕೊತೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಕ್ಕಿಂತ ಮುಂಚೆ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ ಯು. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ, ಇದು ಸೌದೆ ಕಡಿಯೋಣ ಅಂದ್ಕೊಂಡು, ಅಂದರೆ ಗರಿ ಕಡಿಯೋಣ ಅಂದ್ಕೊಂಡು ಗರಿ ಕಡಿತಾ ಇದ್ದೆ. ಅಲ್ಲಿ ಪಕ್ಕದ ಮನೆ ಇದ್ದದ್ದು, ನಮ್ಮದಲ್ಲ. ಆಂಟಿ ಅವರು ಅವತ್ತೇ ಹೇಳಿದರು ತಗೋ ಅಂತ. ನಾನು ತೊಗೊಂಡಿರಲಿಲ್ಲ. ಬೇಕಾದಾಗ ತೊಗೊತೀನಿ ಬಿಡಿ ಆಂಟಿ ಅಂತ ಹೇಳಿದ್ದೆ. ಸೊ ಇವತ್ತು ತೊಗೊಳ್ಳೋಣ, ಕಡ್ಕೊಳ್ಳೋಣ ಅಂತ ಹೇಳಿ ಕಡಿತಾ ಇದ್ದೆ. ಯಾಕೆ ಅಂದರೆ ಇದು ಸೌದೆ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಮೊನ್ನೆ ಕಡ್ದಿದ್ದೆ, ಜಾಸ್ತಿ ಕಡ್ದಿರಲಿಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ಕಡ್ಕೊಳ್ಳೋಣ ಅಂತ ಹೇಳಿ ಕಡಿತಾ ಇದ್ದೆ. ಬಿಸಿಲು ಬೇರೆ ಇತ್ತಲ್ಲ, ಹಾಗಾಗಿ ಕಡಿಯೋಣ ಅಂತ ಹೇಳಿ ಕಡಿತಾ ಇದ್ದೆ. ಅದು ಏನಕ್ಕೆ ಅವು ಸೌಗೆ ಎಲ್ಲ ಎರಿತಿದ್ದೀನಿ ಅಂದರೆ, ಅದು ಒಲೆಯಲ್ಲಿ ಇಟ್ಟಾಗ ಅದು ಇರುತ್ತಲ್ಲ ಸೌಗೆ, ಬೇಗ ಹತ್ಕೊಂಡು ಈ ಕಡೆಗೆಲ್ಲ ಹುರಿದ್ಬಿಡುತ್ತೆ. ಅದಕ್ಕೆ ಅದನ್ನೆಲ್ಲ ಸವರ್ತಾ ಇದ್ದೆ. ಮತ್ತು ಅದು ಸ್ವಲ್ಪ ಹಸಿ ಇತ್ತು. ಹಸಿ ಇದ್ದರೂ ಪರವಾಗಿಲ್ಲ, ಅದು ಇವಾಗ ಅಡುಗೆ ಮಾಡಿದ್ಮೇಲೆ ಒಲೆ ಮೇಲೆ ಈ ಬೆಂಕಿ ಇರುತ್ತಲ್ಲ, ಅದ್ರ ಮೇಲೆ ಇಟ್ಟರೆ ಹಾರ್ಕೊಳ್ಳುತ್ತೆ ಅಂತ ಹೇಳಿ ಕಡಿತಾ ಇದ್ದೆ. ಕಡಿಯುವಾಗ ಎಂತ ಅಂದರೆ, ಒಂದು ಸರಿ ಕೈ ಡ್ಯಾಮೇಜ್ ಆಗಿದೆಯಾ, ಫೋರ್ಸಲ್ಲಿ ಕಡಿದ್ರೆ ಕೈ ನೋವು ಜಾಸ್ತಿ ಆಗುತ್ತೆ. ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಡಬೇಕು ಅಂದಮೇಲೆ ಆ ನೋವು ಈ ನೋವು ಅನ್ನೋಂಗಿಲ್ಲಲ್ವ, ಹಾಗಾಗಿ ಯಾವ ನೋವು ಬಂದರೂ ಏನು ಅಂತ ಹೇಳಿಬಿಟ್ಟು ಕಡಿತಾ ಇದ್ದೆ. ಸ್ವಲ್ಪ ಚಿಕ್ಕದಾಗೆ ಕಡ್ಕೊತಿದ್ದೆ. ಯಾಕೆ ಅಂದರೆ ಒಲೆಗಿಡುವಾಗ ಅದು ಉದ್ದುದ್ದ ಇತ್ತು ಅಂದರೆ, ನನ್ನ ಮಕ್ಳು ಹೇಗೆ ಅಂದರೆ ಈಗ ಓಡಾಡ್ತಿರ್ತಾರಲ್ಲ, ಕೆಳಗೂ ನೋಡಲ್ಲ ಮೇಲೂ ನೋಡಲ್ಲ, ಅದರಲ್ಲೇ ಡ್ಯಾಶ್ ಹೊಡೆದ್ಬಿಟ್ಟು ಹೋಗ್ತಾರೆ. ಅದೇನಾಗಿರುತ್ತೆ, ಆವಾಗಲೇ ಒತ್ತಲೋ ಬೇಡ ಅಂತ ಒತ್ತಿರುತ್ತೋ ಒಲೆ, ಇವರು ಒದ್ದಾಡ್ಕೊಂಡು ಹೋಗಿರುವಾಗ ಅದು ಇನ್ನೂ ಕೆಟ್ಟೋಗ್ಬಿಡುತ್ತೆ. ಮತ್ತು ಅದ್ರ ಜೊತೆ ನಾನು ರಾಮಾಯಣ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸಣ್ಣಗೆ ಕಡ್ಕೊಂಡಾದ್ಮೇಲೆ ಬಿಸಿಲಿತ್ತು ಅಂತ ಹೇಳಿದ್ನಲ್ಲ, ಹಾಗೆ ಬಿಸಿಲಲ್ಲೇ ಹಾರಕ್ಕೆ ಹಾಕಿದ್ದೆ. ಇಷ್ಟೊಂದು ಕಡ್ದಿದ್ದೆ. ಇಷ್ಟೇ ಕಡ್ದಿದ್ದು. ಏನು ಅಂದರೆ ತುಂಬ ಕಡಿಯೋಕ್ಕಾಗಲ್ಲ. ಅದು ಕಂದ್ಲಿನ ಹಿಂಗೆ ಬೀಸುವಾಗ ಕೈ ನೋವು ಬರುತ್ತೆ. ಆದರೂ ಇದನ್ನು ಮಾಡಿದ್ರೂ ಕೈ ನೋವು ಬರುತ್ತೆ. ಬಟ್ ಕ್ಲೀನ್ ಮಾಡಲಿಲ್ಲ ಅಂದರೆ ಮನ್ಸಿಗೆ ಕೇಳಲ್ಲ. ಹಾಗಾಗಿ ಆ ಕಡೆ ಸ್ವಲ್ಪ ಕ್ಲೀನ್ ಮಾಡಿದ್ನಾ, ಈ ಕಡೆನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಬಿಸಿಲೈತಲ್ಲ, ಇವಾಗ ಕೆತ್ತುತ್ತಿದ್ರೆ ಏನೋ ಅನಿಸಲ್ಲ. ಅದೇನು ಸ್ವಲ್ಪ ನೆರಳಿರುವಾಗ ಹೋಗಿ ಕೆತ್ತಿದ್ರೆ ಅದರಲ್ಲಿರೋ ಸೊಳ್ಳೆ ಎಲ್ಲ ಹೆಂಗೆ ಯಾವ ರೇಂಜಿಗೆ ಕಚ್ಚುತ್ತದೆ ಅಂದರೆ, ಅದೊಂಥರ ಇಂಜೆಕ್ಷನ್ ಹಾಕ್ದಂಗೆ ಫೀಲ್ ಆಗುತ್ತೆ. ಅದಕ್ಕೆ ಸರಿ ಬಿಸಿಲಿತ್ತಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಒಂದು ಕಡೆಯಿಂದ ಕೆತ್ಕೊಂಡು ಬರೋಣ ಅಂತ ಹೇಳಿ ಕೆತ್ತುತ್ತಾ ಇದ್ದೆ. ಕೈಯಲ್ಲಿ ಕಿತ್ತರೆ ಲೇಟ್ ಆಗುತ್ತೆ, ಇದರಲ್ಲಾದರೂ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಬೋದು ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲಿ ಹೂವಿನ ಗಿಡ ಎಲ್ಲ ಹಾಕಿದ್ನಲ್ಲ, ಅವೆಲ್ಲ ಈ ಕಳೆನೇ ಮುಚ್ಕೊಂಡ್ಬಿಟ್ಟೈತೆ. ಸರಿ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಕ್ಲೀನ್ ಮಾಡಿರೋ ಫೋರ್ಸಿಗೆ ನನ್ನ ಮುಖದಲ್ಲಿ ಈ ರೇಂಜಿಗೆ ಬೆವರು ಬಂದಿದ್ದೆ. ಇಷ್ಟೊಂದು ಕೆಲಸ ಮಾಡಿನ ಅಂತ ನನಗೆ ಫೀಲ್ ಆಗ್ತೈತೆ. ಅಷ್ಟು ಕೆಲಸ ಮಾಡಿದ್ದೀನಿ. ಮುಖದ ಫುಲ್ಲು ನೀರು ಇಳಿತಾ ಇದೆ. ನೆಕ್ಸ್ಟು ಅಷ್ಟು ಕೆತ್ತಿ ಬಂದು ಕುತ್ಕೊಂಡಿದ್ದೆ. ಸ್ವಲ್ಪ ಸುಸ್ತಾಯ್ತು ಅಂತ ಹೇಳಿಬಿಟ್ಟು ನೀರು ಕುಡಿಯೋಣ ಅಂತ ಹೇಳಿ ಕುತ್ಕೊಂಡೆ. ಮತ್ತೆ ಕೆತ್ತಕ್ಕೆ ಹೋದೆ. ಮಳೆ ಹಿಡ್ಕೊಂತು ಜೋರಾಗಿ. ಅಷ್ಟು ಕೆತ್ತಿದ್ದೆ. ಅಷ್ಟೇ ಲಾಸ್ಟ್ ಕೆತ್ತಿದ್ದು, ಮತ್ತೆ ಕೆತ್ತಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಸಾಕಾಯಿತು, ಕೈ ನೋವು ಬಂತು. ಯಾಕೆ ಅಂದರೆ ಕೈ ಏನು ಡ್ಯಾಮೇಜ್ ಆಗಿದೆ ಅಂದರೆ, ಅದು ಚಿಕ್ಕವಳಿರುವಾಗ ಎತ್ತಿನ ಗಾಡಿ ಮೇಲಿಂದ ಬಿದ್ದುಬಿಟ್ಟು ರೈಟ್ ಹ್ಯಾಂಡು ಮುರಿದಿತ್ತು. ಸೊ ಅದು ಸ್ವಲ್ಪ ಹೆವಿ ಕೆಲಸ ಮಾಡಿದ್ರೂ ರಾತ್ರಿ ಹೊತ್ತು ಪೇಯ್ನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ಕರ್ಬೇವು ಸೊಪ್ಪು ಗಿಡ ಇತ್ತಲ್ಲ, ಅದಕ್ಕೆ ಮಣ್ಣೆಲ್ಲ ಏರಿಸ್ದೆ. ಮಣ್ಣು ಏರಿಸುವಾಗ ಕಾಲಿಗೆ ಇರಬೇಕಚ್ಚುತ್ತಾ, ಅಲ್ಲೇ ಕಂಬ ಹಿಡ್ಕೊಂಡು ಅದನ್ನು ಇದು ಮಾಡ್ತಾಯಿದ್ದೆ. ನೆಕ್ಸ್ಟು ಕಿತ್ತಿರೋ ಕಳೆನೆಲ್ಲ ಎತ್ತಾಕಬೇಕಲ್ಲ. ಎತ್ತಾಕುವಾಗಲೂ ಅದು ಏನು ಅಂದರೆ 1 to ಡಬಲ್ ಭಾರ ಇರುತ್ತೆ. ಮಣ್ಣು ಬೇರೆ ಇರುತ್ತಲ್ಲ. ಅಂದರೂ ನಾನು ಕೊಡವಿನೇ ಹಾಕಿದ್ದೆ, ಆದರೂ ಭಾರನೇ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಿ ತಿಪ್ಪೆ ತುಂಬ ಬರೀ ಕಸ, ಈ ಕಳೆ ಕಿತ್ತಿರೋದೇ ಇದೆ. ಸಗಣಿ ಗೊಬ್ಬರ ಇದೆಯೋ ಇಲ್ಲೋ, ಕಸ ತುಂಬ ಇದೆ, ಕಸ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತು ಸೋಗೆ ಬೇರೆ ಕಡ್ದಿದ್ನಲ್ಲ, ಅದನ್ನು ಎತ್ತಾಕೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡೆ. ಇದು ಎತ್ತಾಕುವಾಗ ಏನು ಅನ್ನಿಸ್ತಿತ್ತು ಅಂದರೆ, ಇವಾಗೇನೋ ಅದು ಕ್ಲೀನ್ ಮಾಡಿದಾಗ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಬಟ್ ಕ್ಲೀನ್ ಮಾಡುವಾಗ ಇದು ಯಾವಾಗಪ್ಪ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನು ಕೆತ್ತುವಾಗ ಇನ್ನೂ ಕೈ ಬೇರೆ ನೋವ್ತೈತಲ್ಲ, ಬೇಡ ಬಿಡೋಣ ಅನಿಸ್ತೈತೆ. ಒಂದು ಕಡೆ ಬೇಡ, ಇನ್ನೂ ಸ್ವಲ್ಪ ಕೆತ್ತೋಣ ಅಂದ್ಕೊಂಡು 3:30-4 ಗಂಟೆವರೆಗೂ ಕೆತ್ತಿದೆ. ಆಮೇಲೆ ಇದು ಸೌಗೆ ಬೇರೆ ಸೌದೆ ಕಡ್ದಿದ್ನಲ್ಲ, ಸೌಗೆ ಎಲ್ಲ ಸವರಿದ್ನಲ್ಲ, ಅದನ್ನು ತೊಗೊಂಡೋಗಿ ಎತ್ತಾಕ್ಬಿಟ್ಟು ನೆಕ್ಸ್ಟು ಅದೆಲ್ಲ ಗುಡಿಸ್ತಾ ಇದ್ದೆ.
ಗೂಡಿಸಿ ಅದನ್ನು ಮಿಕ್ಕಿದ್ದನ್ನೆಲ್ಲ ಎತ್ತಾಕೋಣ ಅಂತ ಹೇಳಿ. ಇಲ್ಲ ಹಾಗೆ ಬಿಟ್ಟರೆ ಮಳೆ ಬಂತು ಅಂದರೆ ಅದನ್ನು ಹಾಗೆ ನೆಲದಲ್ಲೇ ಅದು ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಗೂಡಿಸ್ಬಿಟ್ಟು ಎತ್ತಾಕೋಣ ಅಂತ ಹೇಳಿಬಿಟ್ಟು ಗೂಡಿಸ್ತಾ ಇದ್ದೆ. ಒಂದು ಕಡೆಯಿಂದ ಅಲ್ಲೆಲ್ಲ ಕೆತ್ತಿದ್ನಲ್ಲ, ಸೊ ಅಲ್ಲೆಲ್ಲ ಗೂಡಿಸ್ಕೊಳ್ಳೋಣ ಅಂತ ಹೇಳಿ ಗೂಡಿಸ್ತಾ ಇದ್ದೆ. ಯಾಕೆ ಅಂದರೆ ಅದನ್ನು ಹಾಗೆ ಬಿಟ್ಟರೆ ಮತ್ತು ಅದು ಹಾಗೆ ಉಳಿಯುತ್ತೆ. ಮತ್ತು ನಾಳೆ ಬೆಳಗ್ಗೆ ಅದು ಮಳೆಗೆ ಎಲ್ಲಾದರೂ ಅಂಟ್ಕೊಂಡಿತ್ತು ಅಂದರೆ ಕೆರ್ದು ನಾನೇ ಗೂಡಿಸ್ಬೇಕು. ಹಾಗಾಗಿ ಇವಾಗಲೇ ಮಾಡಿರೋ ಕೈಯಲ್ಲೇ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ. ಕ್ಲೀನ್ ಮಾಡೋದೇನೋ ಚಂದನೇ, ಬಟ್ ಆದರೆ ಕೆಲಸ ಹೆವಿ ಆದರೆ ಬಾಡಿಗೆ ಪೇಯ್ನ್ ಜಾಸ್ತಿ ಆಗುತ್ತೆ. ಅಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಹೇಳ್ಬೇಕು ಅಂದರೆ ನಾನು ಈ ಕೆಲಸ ಎಲ್ಲ ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಕಾಲೇಜಿಗೆ ಹೋಗೋ ಟೈಮಲ್ಲಿ ಮನೇಲಿ ಇರೋ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಆ ರೇಂಜಿಗೆ ಬಿಲ್ಡಪ್ ಕೊಡ್ತಾಯಿದ್ದೆ ಮನೇಲಿ ನಾನು. ಬಟ್ ಇವಾಗ ನೋಡಿ ಎಲ್ಲ ಕೆಲಸನೂ ಮಾಡಲೇಬೇಕು. ಅದೇ ಗಂಡನ ಮನೆ ಬಂದಮೇಲೆ ನಮಗೆಲ್ಲನೂ ಬರುತ್ತೆ ಅನ್ನೋದಕ್ಕೆ ಇದೇ ಕಾರಣ ನೋಡಿ. ಮನೇಲಿ ನಮ್ಮಮ್ಮ ಮಾಡ್ತಿರ್ತಾರೆ, ಮಾಡಮ್ಮ ನೀನೇ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ತಿರುಗ್ತಿರ್ತೀವಿ. ಇಲ್ಲಾಂದರೆ ಫ್ರೆಂಡ್ ಮನೆಗೆ ಹೋಗ್ತೀವಿ, ಇಲ್ಲ ಫ್ರೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಬಟ್ ಇಲ್ಲಿ ಯಾವ ಫ್ರೆಂಡು ಬೇಡ, ಏನು ಬೇಡ, ಫಸ್ಟ್ ಕೆಲಸ ಮುಗಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದೇ ಸಿಂಗಲ್ ಲೈಫೇ ಬೇರೆ, ಮಿಂಗಲ್ ಲೈಫೇ ಬೇರೆ. ಸಿಂಗಲ್ ಇದ್ದಾಗ ಎಂಜಾಯ್ ಮಾಡ್ಬೋದು, ಬಟ್ ಮಿಂಗಲ್ ಆದಮೇಲೆ ಎಂಜಾಯ್ ಅನ್ನೋದಿರಲ್ಲ. ಯಾಕೋ ಇವತ್ತು ಲೇಟ್ ಆಯಿತು ಸ್ಕೂಲಿಂದ ಬರೋದು. 5 ಗಂಟೆಗೆಲ್ಲ ಬರೋರು 5:45 ಬಂದಿಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ. ಇಬ್ಬರು ನಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಚಿಕ್ಕವಳ ಬ್ಯಾಗ್ನ ಇಟ್ಕೊಂಡು ನಾನು ಬಂದೆ. ದೊಡ್ಡೋಳು ಕೊಡು ಅಂದೆ, ಬೇಡ ಅಂದ್ಲು. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಬೆಂಡೆಕಾಯಿ ಕುರ್ಕುರೆ ಮಾಡೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿನ ಕೀಳ್ತಾ ಇದ್ದೆ. ಅದು ಬರ್ತಿರಲಿಲ್ಲ ಸೀಸರ್ ಒಳಗೆ. ಕೈಯಲ್ಲಿ ಮುರಿಯೋಕೆ ಹೋದರೆ ಅದು ಗಿಡನೇ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಸೀಸರಲ್ಲೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಇದು ಮಾಡಿದೆ. ಅದನ್ನು ಸ್ವಲ್ಪ ಇದಾಗಿತ್ತು. ನೆಕ್ಸ್ಟ್ ಎಲ್ಲ ಚೆನ್ನಾಗೇ ಬಂತು, ಬಟ್ ನನಗೆ ಹಿಡಿಯೋಕ್ಕಾಗಿರಲಿಲ್ಲ. ಕೆಳಗೆ ಬಿದ್ದು ಹೋಗೋದು. ಸರಿ ಬಿದ್ದರೂ ಪರವಾಗಿಲ್ಲ, ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಷ್ಟು ಒಂದು 5-6 ಗಿಡದಲ್ಲಿ ಬಿಟ್ಟಿತ್ತು. ನೆನ್ನೆ ಒಂದು ಸ್ವಲ್ಪ ಕಿತ್ತಿಟ್ಟಿದ್ದೆ, ಒಂದು 2-3 ಕಿತ್ತಿಟ್ಟಿದ್ದೆ. ಅದೆಲ್ಲ ಸೇರಿಸ್ಬಿಟ್ಟು ಇವತ್ತು ಬೆಂಡೆಕಾಯಿ ಕುರ್ಕುರೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಏನಾದರೂ ಮಾಡಿಕೊಟ್ರೆ ಇವ್ರು ಸುಮ್ಮನೆ ಇರ್ತಾರೆ. ಅಂಗಡಿ ತಿಂಡಿ ಜಾಸ್ತಿ ತಿನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾ ಇರೋದು. ಮನೆಯಲ್ಲಾದರೂ ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಈ ಅಂಗಡಿ ಇಲ್ಲಿ ಕುರ್ಕುರೆ ತಗೊಬರೋದು ಅದು ಯಾವಾಗ ಮಾಡಿರ್ತಾರೋ, ಯಾವ ಎಣ್ಣೆಲಿ ಮಾಡಿರ್ತಾರೋ, ಹಾಗಾಗಿ ಒಂದು ಸ್ವಲ್ಪ ಭಯ. ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ಕುರ್ಕುರೆಲಿ ಅದಿದೆ ಇದಿದೆ ಅಂತ ಅಂತಾರಲ್ವ, ಹಾಗಾಗಿ ಕುರ್ಕುರೆ ಕೊಡ್ಸೋದನ್ನೇ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದು ಚಿಪ್ಸಿಗೆ ಮಾಡೋಕ್ಕೆ ಅಲ್ಲ, ಕುರ್ಕುರೆ ಮಾಡೋಕ್ಕೆ ಏನು ಬೇಕೋ ಅದನ್ನು ಸ್ವಲ್ಪ ಹುಣ್ಸೆಹಣ್ಣು ನೆನೆಯೋಕೆ ಇಟ್ಟಿದ್ದೆ. ನಿಂಬೆಹಣ್ಣು ಬೇಕಿತ್ತು. ಇವಾಗ ನಿಂಬೆಹಣ್ಣು ತರಕ್ಕೆ ಅವರಿಗೆ ಅಂಗಡಿ ಕಳಿಸಿದ್ರೆ ಇನ್ನೂ 2 ಅವರ್ ಲೇಟ್ ಮಾಡ್ತಾರೆ. ಅದಕ್ಕೆ ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇರೋದ್ರಲ್ಲೇ ಮೇಂಟೈನ್ ಮಾಡೋದ್ರಲ್ಲಿ ನಾವು ಇವಾಗ A1 ಆಗ್ಬಿಟ್ಟಿದ್ದೀವಿ. ಹೆಂಗಿದೆಯೋ ಹಾಗೆ, ಅದರಲ್ಲಿ ಹೆಂಗೆ ಬರುತ್ತೋ ಹಾಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದರಲ್ಲಿರೋ ಸ್ವಲ್ಪ ದೊಡ್ಡಕ್ಕೆ ಬೆಂಡೆಕಾಯಿ ಬೀಜ ಇರುತ್ತಲ್ಲ, ಅದನ್ನೆಲ್ಲ ತೆಕ್ಕೊಂಡೆ. ಎಳೆದೇ ಇರೋದನ್ನೆಲ್ಲ ಹಾಗೆ ಬಿಟ್ಟೆ. ಎಳೆದನ್ನೆಲ್ಲ ಏನು ತೆಗಿಯೋಕೆ ಹೋಗಿಲ್ಲ. ಸ್ವಲ್ಪ ಬಲ್ತಿರೋ ಬೀಜ ಮಾತ್ರ ತೆಕ್ಕೊಂಡೆ. ಅದನ್ನೆಲ್ಲ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೆ. ಅದನ್ನೆಲ್ಲ ಫುಲ್ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಗಳ್ನೆಲ್ಲ ಹಾಕಿದೆ. ಸೊ ಇದ್ರ ರೆಸಿಪಿ ಬೇಕು ಅಂದರೆ ಒಂದಿನ ಹೇಳಿ, ಇದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಅದು ಹುಣ್ಸೆಹಣ್ಣು ರಸ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು, ಇದು ಸ್ವಲ್ಪ ಹಾಕಿದ್ದೆ, ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಇಟ್ಟೆ. 1 ಅವರ್ ಸೋಕ್ ಮಾಡೋಕ್ಕಿಟ್ಟೆ. ಯಾಕೆ ಅಂದರೆ ಇನ್ನೂ ಸಾಂಬಾರಿಗೆ ಇಟ್ಟಿದ್ದೆ. ಸಾಂಬಾರಾಗಿ ಅನ್ನ ಆದಮೇಲೆ ಲಾಸ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ. ಫೈನಲಿ 1 ಅವರ್ ಆದಮೇಲೆ 1 ಅವರ್ಗಿಂತ ಜಾಸ್ತಿನೇ ಆಗಿತ್ತು. ಅದು ಈ ಥರ ಸೋಕಾಗಿತ್ತು. ನೋಡೋಕ್ಕೂ ಚೆನ್ನಾಗೇ ಕಾಣ್ತಾ ಇದೆ. ಬಟ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಆಮೇಲೆ ಅದನ್ನೆಲ್ಲ ಕರೆದೆ. ಅದನ್ನು ಸ್ಪೂನಲ್ಲೇ ಹಾಕ್ತೆ, ಕೈಯಲ್ಲಿ ಏನು ಇದು ಮಾಡೋದು ಅಂತ ಹೇಳಿಬಿಟ್ಟು ದೊಡ್ಡ ಕುಕ್ ಲೆವೆಲ್ಲಿಗೆ ಸ್ಪೂನಲ್ಲಿ ತೆಗೆದು ಹಾಕ್ತಾಯಿದ್ದೆ. ಬಟ್ ನಮಗೆ ಅಷ್ಟೊಂದೆಲ್ಲ ಅಡುಗೆ ಬರೋಲ್ಲ. ಬರೋದೇ 3 ಮತ್ತೊಂದು, ಅದರಲ್ಲೇ ಮೇಂಟೈನ್ ಮಾಡೋದು. ಅದನ್ನೆಲ್ಲ ಎಣ್ಣೆಗೆ ಬಿಟ್ಟೆ. ನನ್ನ ಮಕ್ಕಳು ಆಲ್ರೆಡಿ ಬಂದು ಕೂತ್ಕೊಂಡಿದ್ರು. ಆಯ್ತಾ ಅಮ್ಮ ಅಂತ ಹೇಳಿಬಿಟ್ಟು. ಇಲ್ಲ ಆಗಿಲ್ಲ, ಆದರೆ ಕರಿತೀನಿ ಅಂತ ಹೇಳಿದೆ. ಅವ್ರು ಹಿಂದ್ಗಡೆ ಹಾಗೆ ಆಟ ಆಡ್ತಾಯಿದ್ರು. ಬಂದಿದೆ ಹೋಮ್ವರ್ಕೆಲ್ಲ ಬರೆದು ಓದ್ಕೊಂಡ್ರು. ಸೊ ಆಮೇಲೆ ಅವ್ರು ಆಟ ಆಡ್ತಾ ಇರ್ತಾರೆ, ಅವ್ರ ಅಕ್ಕ ತಂಗಿ ಇಬ್ಬರು. ನಾನು ಅಡುಗೆ ಮಾಡೋವರೆಗೂ ಹಿಂದ್ಗಡೆ ಅಂದರೆ ಈ ಕಡೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಆಟ ಆಡೋ ಇದರಲ್ಲೂ ಜಗಳನೇ, ಅವ್ರ ಜಗಳನೇ ಆಟ ಆಗಿರುತ್ತೆ. ಅವ್ರ ಜಗಳ ತೀರ್ಸೋದ್ರಲ್ಲೇ ಸಾಕಾಗಿರುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಬೆಂಡೆಕಾಯಿ ಚಿಪ್ಸ್ನೆಲ್ಲ ಬಿಟ್ಟನಾ. ಇದು ನೋಡೋಕ್ಕೆ ಚೆನ್ನಾಗೇ ಇತ್ತು, ತಿನ್ನೋಕ್ಕೂ ಚೆನ್ನಾಗೇ ಇತ್ತು. ಫೈನಲಿ ಅದನ್ನು
ಕರೆದು ಪ್ಲೇಟಿಗೆ ಹಾಕ್ತಿದ್ದಂಗೆ ನಮ್ಮ ಚಿಕ್ಕವಳು ಬಂದು ಕುತ್ಕೊಂಡ್ಳು. ಚೆನ್ನಾಗೈತಮ್ಮ, ನಾನು ತಿಂತೀನಮ್ಮ ಅಂತ ಹೇಳಿಬಿಟ್ಟು. ಸರಿ ತಿನ್ನಂತಿರು, ಬಿಸಿ ಇದೆ ಅಂತ ನಾನು ಹೇಳಿದೆ. ಪ್ಲೇಟಿಗೆ ಹಾಕಿ ಒಂದು 2 ನಿಮಿಷನೂ ಆಗಿಲ್ಲ, ಅದು ಸ್ವಲ್ಪ ಹಾರ್ಕೊಳ್ತಿದ್ದಂಗೆ ಬಂದು ಅಕ್ಕ ತಂಗಿ ಇಬ್ಬರು ಕುತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಸರಿ ತಿಂತಾರೆ ಬಿಡು, ಅವರಿಗೆ ಅಂತಲ್ಲ ಮಾಡಿರೋದು ಅಂತ ನಾನು ಏನೂ ಹೇಳಲಿಲ್ಲ. ಅದೇನು ಜಾಸ್ತಿನೂ ಮಾಡಿಲ್ಲ, ಸಿಕ್ಕಿದ್ದೊಂದು 10 ಬೆಂಡೆಕಾಯಿ ಏನೋ ಸಿಕ್ಕಿತ್ತು ಅಷ್ಟೇ. ನೆನ್ನೆದೊಂದು 2, ಇವತ್ತೊಂದು 5-6 ಸಿಕ್ಕಿತ್ತು. ಅವೆಲ್ಲ ಹಾಕಿ ಹೆಚ್ಚಾಗಿ ಮಾಡಿದೆ. ಸೊ 2 ಇದು ಆಗಿದ್ದು ಇಬ್ಬೆ. ಸೊ ಫಸ್ಟ್ ಇಬ್ಬೆನ ಬಿಟ್ಟು ತೆಗೆದೆ, ನೆಕ್ಸ್ಟ್ ಇಬ್ಬೆನೂ ಬಿಟ್ಟೆ. ಆಮೇಲೆ ನಮ್ಮ ಚಿಕ್ಕವಳು ಅಲ್ಲಿ ಕುತ್ಕೊಂಡಿದ್ಲು, ನೋಡಿದ್ರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನಾನು ಎಲ್ಲೋ ಚೆನ್ನಾಗಿ ಬರಲ್ಲೇನೋ ಅಂದ್ಕೊಂಡೆ, ಬಟ್ ಚೆನ್ನಾಗೇ ಬಂದಿತ್ತು. ಬಟ್ ಆಯ್ಲಿ ಇತ್ತು. ಜಾಸ್ತಿ ತಿಂದರೆ ಆಯಿಲ್ ಫುಡ್ ಸರಿ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅವಾಗವಾಗೇ ತಿಂದರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಕರೆದ್ಬಿಟ್ಟು ನಾನು ಹೇಳಿದ್ನಲ್ಲ, ಒಂದು ಟ್ರಿಪ್ ತಿನ್ಕೊಂಡು ಹೋಗಿದ್ರು. ಇದು 2ನೇ ಟ್ರಿಪ್ಪು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೆ. ಪ್ಲೇಟಿಗೆ ಹಾಕಿ ಇಡ್ತಿದ್ದಂಗೆ ನಮ್ಮ ಚಿಕ್ಕವಳು ಬಂದ್ಲು, ಅಮ್ಮ ನಾನು ತಿನ್ನಲ್ಲ ಅಂತ ಹೇಳಿ. ತಿನ್ನು ಅಂತ ಹೇಳಿದೆ. ಅವಳು ಬಂದು ತಿನ್ಕೊತ ಕೂತ್ಕೊಂಡಿದ್ಲು. ನಾನು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋನೇ ನೋಡ್ತಾ ಇದ್ಲು. ನೋಡ್ತಿದ್ರೆ ಚೆನ್ನಾಗಿದೆಯಾ ಅಂತ, ಸೂಪರಾಗಿದೆ ಅಮ್ಮ, ಇನ್ನೊಂದು ಸರಿ ಮಾಡು ಅಂತ ಅಂದ್ಲು. ಥ್ಯಾಂಕ್ಸ್ ಫಾರ್ ವಾಚಿಂಗ್.